ನನ್ನ ಹೆಸರು ಗಣಿ ಅಂತ, ಅಲಿಯಾಸ್ ಗಣೇಶ. ಲಕ್ಸು ನನ್ನ ಹೆಂಡತಿ. ಇಲ್ಲರಪ್ಪ, ಅವಳು ಯಾರು ಫಾರಿನ್ ಹುಡುಗಿ ಅಲ್ಲ, ಅವಳು ಅಪ್ಪಟ ನಮ್ಮೂರ ವೆಂಕಟಲಕ್ಷ್ಮಿ. ಪ್ರೀತಿಯಿಂದ ನಾನು ಲಕ್ಸ್ ಅಥವಾ ಲಕ್ಸು ಅಂತ ಕರಿತೀನಿ. ಲಕ್ಸು, ಅಯ್ಯೋ 5 ನಿಮಿಷ ಗಣಿ. ನಮ್ಮದು ಒಂದು ಪುಟ್ಟ ಸಂಸಾರ ಹಾಕಣ್ರಿ. ಬನ್ನಿ ನಮ್ಮ ಮನೆ ಒಂದು ರೌಂಡ್ ಹಾಕಿ ಬರೋಣ. ಇದು ನಮ್ಮ ಅತ್ತೆ ಇಂಡಿಯಾಯಿಂದ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಇನ್ನು ಇವರಿಬ್ಬರು ನಮ್ಮ ಸುಪುತ್ರಿಯರು, ರಕ್ಷಿತಾ ಹಾಗೂ ರಶ್ಮಿಕಾ ಅಂತ. ಸಾರಿ ನಮ್ಮಿಬ್ಬರ ಫೇವ್ರೇಟ್ ಹೀರೋಯಿನ್ ಹೆಸರೇ ಇಟ್ಬಿಟ್ವಿ. ಲಕ್ಸು, ಬೇಗ ಹೇಳಮ್ಮ, ಮಕ್ಕಳು ಬೇರೆ ಸ್ಕೂಲ್ ರೆಡಿ ಆಗ್ತಾ ಇದ್ದಾರೆ, ಇನ್ನೂ ಎದ್ದಿಲ್ಲ. ಇಲ್ಲಿ ಬೇರೆ ಒಗ್ಗರಣೆ ಸಿಗೋಗ್ತಾ ಇದೆ, ಹಾಲು ಬೇರೆ ಹೋಗ್ತಾ ಇದೆ. ಯಪ್ಪ, ಕನ್ಸಲ್ಲಿ ಎಷ್ಟು ಚೆನ್ನಾಗಿರೋ ಪಾರ್ಟಿ, ಬಫೆ ಊಟ. ಆಹಾ, ಏನು ಊಟನಪ್ಪ. ಇಲ್ಲಿ ನೋಡಿದ್ರೆ ಸೀದಿರೋ ಒಗ್ಗರಣೆ. ನಮ್ಮ ಕಾಲದಲ್ಲಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಾ ಇದ್ವಿ. ಏನು ಅವಳು ಕಾಣಿಸ್ತಾನೆ ಇಲ್ಲ. ಇಲ್ಲಿ ಅಳಿಂದ್ರೆ ಬೆಳಗ್ಗೆ ತಿಂಡಿ, ಕಾಫಿ, ಟಿಫನ್ ಬಾಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾ ಮಾಡ್ತೀನಿ ಅಂತಂದ್ರು ಸಂಕೋಚ ಪಟ್ಕೋತಾರೆ. ಯಾಕೀಗ ಮಕ್ಕಳಿಗೆಲ್ಲ ರೆಡಿ ಆಗಬೇಕು, ಯಾಕೆ ಅವಳು ಇನ್ನೂ ಹೇಳ್ತಾ ಇಲ್ಲ? ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು. ಏನಪ್ಪ ಸಾಯಂಕಾಲ ನಿಂದ ಅಡುಗೆನಾ? ಏನು ಮಾಡೋದು, ಅವಳೇನೋ ಪಾರ್ಟಿಗೆ ಹೋಗ್ಬೇಕಂತೆ, ಅದಕ್ಕೆ ನನಗೂ ಬೇಕಲ್ಲ. ಯಾಕೆ ಸೇರ್ತಾ ಇಲ್ವಾ ನಿಮಗೆ ನಂದು? ಹಾಗೇನಿಲ್ಲ, ಈಗಿನ ಮಕ್ಕಳು. ಅಮ್ಮ, ನನಗೆ ಮ್ಯಾಥ್ಸ್ ಹೋಮ್ವರ್ಕ್ ಸ್ವಲ್ಪ ಕಷ್ಟ ಆಗ್ತಿದೆ, ಸ್ವಲ್ಪ ಹೆಲ್ಪ್ ಕೊಡು. ಅಯ್ಯೋ ಪುಟ್ಟ, ನಾನು ಪಾರ್ಟಿಗೆ ರೆಡಿ ಆಗ್ತಾ ಇದ್ದೀನಿ ಕಂದ. ಏನಾದ್ರೂ ಮೇಕಪ್ ಒಂದು ಲೈನ್ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ನಾನ್ ಪಾರ್ಟಿಲಿ ಪೆಪ್ಪೆ ಅಷ್ಟೇ ಆಗ್ಬಿಡ್ತೀನಿ ನೋಡು. ಒಂದ್ ಕೆಲಸ ಮಾಡು, ಅಲ್ಲಿ ಅಪ್ಪ ಇದಾರ ನೋಡು, ಅವ್ರಿಗೆ ಹೋಗಿ ಕೇಳು, ಅವ್ರು ಹೆಲ್ಪ್ ಮಾಡ್ತಾರೆ. ಅಪ್ಪ, ನೀನೇ ಹೆಲ್ಪ್ ಮಾಡು ಹೋಮ್ವರ್ಕಿಗೆ. ಹೌದಾ, ಬಾಕಂದ. ಈಗ ನಿಮ್ಮಮ್ಮನಿಗೆ ಪಾರ್ಟಿ ಮೇಕಪ್ ಮಾಡ್ಕೊಂತಿದೆ ಒಂದು ದೊಡ್ಡ ಸಮಸ್ಯೆ. ಸಂಸಾರದ ಮ್ಯಾಥ್ ಇರಲಿ ಅಥವಾ ನಿನ್ನ ಮ್ಯಾಥ್ ಇರಲಿ, ಈ ಅಪ್ಪನೇ ಸಾಲ್ವ್ ಮಾಡಬೇಕು. ಬಾ ಮುಗಿಸ್ಬಿಡೋಣ. ಏನದು ಪಾರ್ಟಿ ಅಂತ ಹೇಳಿ ನನ್ನ ಅಳಿಯ ಅಡುಗೆ ಬಟ್ಟೆ ಆಗ್ಬಿಟ್ಟಿದ್ದಾನೆ. ಆ ಮಕ್ಕಳಿಗೆ ಹೇಳ್ಕೊಡೋದು ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಗಣೇಶನ್ ಜೊತೆ ಮಾತಾಡಿದ್ರೆ ತುಂಬಾ ಟೈಮ್ ಆಯ್ತು, ಕಾಲ್ ಮಾಡೋಣ. ಹಲೋ ಗಣೇಶ. ಹೇಳ್ ಮಗ, ಹೇಗಿದೆಯಾ? ನಾವೆಲ್ಲ ಬಾಯ್ಸ್ ಇಲ್ಲಿ ಸೇರ್ಕೊಂಡಿದೀವಿ. ನೀನು ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಕಣೋ. ಎಷ್ಟೋ ಟೈಮ್ ಆಯ್ತು ನೀನು ನಮ್ಮ ಪಾರ್ಟಿಸಿಗೆ ಬಂದೆ. ನಂದು ಬಿಡಪ್ಪ, ನಾನು ಸಕ್ಕು ಆಗ್ಬಿಟ್ಟಿದ್ದೀನಿ. ಯಾರೋ ಅದು ಸಕ್ಕು? ಯಾರಿಲ್ಲ ಕಣೋ, ನಮ್ಮ ಮನೆ ಕೆಲಸದವ್ರು ಸಕ್ಕು ಅಂತ ಇದ್ರು. ಇಲ್ಲಿ ನಾನೇ ಸಕ್ಕು ಆಗ್ಬಿಟ್ಟಿದ್ದೀನಪ್ಪ. ಸರಿ, ವೀಕೆಂಡ್ಗೆ ಇನ್ನೊಂದು ಪಾರ್ಟಿ ಮಾಡ್ಕೋತೀವಿ, ಅದಕ್ಕಾದ್ರೂ ಬಾ. ಸರಿ ಬಿಡು, ಟ್ರೈ ಮಾಡ್ತೀನಿ. ಸರಿನಾ? ಓಕೆ, ಬಾಯ್. ಹಲೋ. ಹೇ ಪ್ರಿಯಾ. ಹಾಯ್, ಹೆಂಗಿದ್ಯಾ? ಕಂಗ್ರ್ಯಾಚುಲೇಷನ್ಸ್ ಕಣೆ, ವಿಷಯ ಗೊತ್ತಾಯ್ತು. ಓ ಹೌದಾ, ಥ್ಯಾಂಕ್ ಯು. ಜೆಂಡರ್ ರಿವೀಲ್ ಎಲ್ಲ ನೀನೇನು ತಲೆನೇ ಕಟ್ಸ್ಕೊಂಬೇಡ, ನಾವೆಲ್ಲ ಮಾಡೋಣ. ಖಂಡಿತ ಪ್ಲಾನ್ ಮಾಡೋಣ. ಇನ್ ಬೇಬಿ ಶವರ್ ಅಂತೂ ನಾನೇ ಹೋಸ್ಟ್ ಮಾಡ್ತೀನಿ. ಡೆಕೋರೇಷನ್ ಅದು ಇದು ಎಲ್ಲ ನಮ್ಮನೇಲೆ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಕಣೆ. ಆಗ್ಲಿ ಕಣೆ. ಸರಿ, ಓಕೆ, ನೋ ಪ್ರಾಬ್ಲಮ್. ಟೇಕ್ ಕೇರ್, ಬಾಯ್. ಪ್ರಿಯಾ ಫೋನ್ ಮಾಡಿದ್ಲು, ಅವಳು ಪ್ರೆಗ್ನೆಂಟ್ ಅಂತೆ. ತುಂಬಾ ಖುಷಿ ಆಯ್ತು.
ಹೇಳಿದೀನಿ ಅವಳಿಗೆ ನೀನೇನು ವರಿ ಮಾಡ್ಬೇಡ, ಎಲ್ಲ ಪಾರ್ಟಿನೂ ನಮ್ಮನೇಲೆ ಮಾಡೋಣ ಅಂತ. ಸರಿ ತಗೋ, ಶುರು ಆಯ್ತಪ್ಪ ಇವತ್ತು ಪಾರ್ಟಿ. ಇವಾಗ ಜೆಂಡರ್ ರಿವೀಲ್ ಅಂತೆ, ಅದಾದಮೇಲೆ ಬೇಬಿ ಶವರ್ ಆದಮೇಲೆ ಶ್ರೀಮಂತ ಆದಮೇಲೆ ಆ ಮಗುವುದು ನಾಮಕರಣ ಆದಮೇಲೆ ಬರ್ತ್ಡೇ ಪಾರ್ಟಿ. ತಗೋ 9 ತಿಂಗಳು 9 ಪಾರ್ಟಿ. ಮಹೇಶ, ನೀನು ತಂದೆ ಆಗ್ತಿರೋದು ಖುಷಿ ಕಣೋ ನನಗೂ. ಆದರೆ ನಮ್ಮ ಲಕ್ಸಿದಾಳಲ್ಲ, ಎಲ್ಲದಕ್ಕೂ ಮಧ್ಯ ಹೋಗ್ತಾಳೆ. ತಗೋ, ನಾವು ಹೋದ್ರೆ ಮನೆ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬೀಳುತ್ತೆ. ಜಿಡ್ಡು ಬೇರೆ ಹೋಗ್ತಾ ಇಲ್ಲ. ಇವತ್ತಿಂದ ಮನೆಯೆಲ್ಲ ಕ್ಲೀನಾಗಿ ನೀಟಾಗಿ ಇಡ್ಬೇಕು. ವೀಕೆಂಡು ನಮ್ಮ ಮನೆಯಲ್ಲಿ ಬೇಬಿ ಶವರ್ ಪಾರ್ಟಿ ಇದೆ, ನಾಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಅದಕ್ಕೆ ಆಯ್ತಾ? ನೀನು ವ್ಯಾಕ್ಯೂಮ್ ಮಾಡು. ರಕ್ಷಿತಾ, ನೀನ್ ಎದ್ಬಿಟ್ಟು ಹರಡಿರೋದೆಲ್ಲ ತೆಗೆದು ಅಕ್ಕಂಗೆ ಹೆಲ್ಪ್ ಮಾಡು. ಅಮ್ಮ, ನಿನ್ ಪಾರ್ಟಿಗೆ ನಾವ್ಯಾಕೆ ಮಾಡ್ಬೇಕು? ನೀನೇ ಮಾಡ್ಕೋ. ಇದು ಗಲೀಜಾಗಿರೋದು ಯಾರಿಂದ? ಅಟ್ಲೀಸ್ಟ್ ಅವ್ರು ಬರೋದ್ರಿಂದ ಮನೆ ಆದ್ರೂ ಸ್ವಲ್ಪ ಕ್ಲೀನ್ ಆಗುತ್ತೆ. ಹಲೋ. ಹಾ ಲಕ್ಸ್, ಹೇಳಮ್ಮ. ರೀ, ಇವತ್ತು ಪಾರ್ಟಿ ಸಪ್ಲೈಸ್ ತರಕ್ಕೆ ಆಚೆ ಹೋಗ್ತಾ ಇದ್ದೀನಿ, ಶಾಪಿಂಗ್ ಹೋಗ್ತಾ ಇದ್ದೀನಿ. ಹಾಗೆ ನಾನ್ ಬರೋದು ಲೇಟ್ ಆಗತ್ತೆ, ಹೇಳೋದ್ ಮರ್ತ್ಬಿಟ್ಟೆ. ಇವತ್ತು ದಿವ್ಯಾ ಮನೆಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ನೀವೊಂದ್ ಸ್ವಲ್ಪ ರಶ್ಮಿಕಾನ ಯೂನಿವರ್ಸಿಟಿಯಿಂದ ಕರ್ಕೊಂಡ್ ಬಂದ್ಬಿಡ್ತೀರಾ? ಅದು ಮಾಡ್ತೀನಿ ಮೇಡಮ್. ಹಾಗೆ ರಕ್ಷಿತಾಗೂ ಪಿಕಪ್ ಮಾಡ್ಬೇಡಿ. ಅವ್ರಿಗೂ ಮಾಡ್ಬೇಕಾ? ಸರಿ. ಕೀ ಇದೆ ನನ್ನ ಹತ್ರ, ನನ್ ಬಗ್ಗೆ ಟೆನ್ಷನ್ ಮಾಡ್ಕೊಂಬೇಡಿ. ನೀವೆಲ್ಲರೂ ಡಿನ್ನರ್ ಮಾಡ್ಕೊಂಡು ಮಲ್ಕೊಂಬೇಡಿ. ಸರಿ. ಓಕೆ, ಸರಿ, ಹೊರಡ್ತೀನ್ರಿ. ಬಾಯ್. ಓಕೆ, ಸಿ ಯು. ಬಾಯ್. ಡಿನ್ನರ್ ಮಾಡ್ಕೊಂಡು ಮಲ್ಕೊಂಬಿಡಿ. ಡಿನ್ನರ್ ಮಾಡೋಕ್ಕೆ ಅಲ್ಲಿ ಏನಮ್ಮ ಇದೆ ಅಡುಗೆ? ಫಸ್ಟ್ ಅಡುಗೆ ಮಾಡಬೇಕು. ಏನು ತರಕಾರಿಗಳಿದೆಯೋ ಅದು ನೋಡ್ಕೋಬೇಕು ಫಸ್ಟು. ಮತ್ತೆ ಬೇರೆ ಇದ್ದಾರೆ ಪಾಪ, ಅವ್ರು ಮೆಡಿಸಿನ್ಸ್ ತಗೊಳ್ತಾರೆ. ಇನ್ನು ಏನೇನು ಕೆಲಸ ಇದೆಯೋ ಗೊತ್ತಿಲ್ಲಪ್ಪ. ಅಷ್ಟಲ್ಲದೆ ಭಟ್ರು ಬರ್ದಿಯಾರ ಹಾಡು. ನಾನ್ ಮನೆಗೆ ಹೋಗೋದಿಲ್ಲ, ಮನೆಗೆ ಹೋದ್ರೆ ಕೆಲಸ ಜಾಸ್ತಿ ಅಲ್ಲ, ನಾನ್ ಮನೆಗೆ ಹೋಗೋದಿಲ್ಲ. ಇನ್ನು ಯಾರ್ಯಾರನ್ನ ಕರೆಯೋದು ಅಂತ ಡಿಸೈಡ್ ಮಾಡಿಲ್ಲ. ಇವಾಗಲೇ 40 ಜನ ಲೇಡೀಸ್ ಹೋಗಿದ್ದಾರೆ. RSVP ಚೆಕ್ ಮಾಡಬೇಕು, ಸಾಂಗ್ ಸೆಲೆಕ್ಷನ್, ಡಾನ್ಸ್ ಸ್ಟೆಪ್ ಕೊರಿಯೋಗ್ರಫಿ, ಫುಡ್ ಅರೇಂಜ್ಮೆಂಟ್ಸು, ತುಂಬಾ ಕೆಲಸ ಇದೆ ರೀ. ಇದನ್ನೆಲ್ಲ ಡಿಸೈಡ್ ಮಾಡಕ್ಕೆ 6 ಜನ ಹುಡುಗಿರ್ ಬರ್ತಾರೆ ನಮ್ಮ ಮನೆಗೆ ಇವತ್ತು. ಏನಾದ್ರೂ ಸ್ವಲ್ಪ ಸ್ಪೆಷಲ್ ಸ್ನಾಕ್ಸ್ ಮಾಡಕ್ಕಾಗತ್ತಾ? ಇವತ್ತು ಸಾಯಂಕಾಲನ? ಹೌದು ರೀ, ಈ ಪ್ರೋಗ್ರಾಮ್ದೆಲ್ಲ ಫೈನಲೈಸ್ ಮಾಡ್ಕೊಂಡ್ಬಿಡ್ತೇವಿ. ಅಲ್ಲಮ್ಮ, ನಾನು ಒಂದು ಫುಲ್ ಟೈಮ್ ಕೆಲಸ ಮಾಡ್ತೀನಿ, ನನಗೂ ಮೀಟಿಂಗ್ ಇರುತ್ತೆ ಅಂತ ಗೊತ್ತಿಲ್ವಾ ನಿನಗೆ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಪ್ಲೀಸ್. ಬಿಡಮ್ಮ, ಹೋಗ್ಲಿ, ಮಾಡ್ತೀನಿ ಬಿಡು. ಥ್ಯಾಂಕ್ ಯು. ಓ, ಮರ್ತ್ಬಿಟ್ಟಿದ್ದೆ, 1-2 ಗಂಟೆ ರಕ್ಷಿತಾಗೆ ಸ್ಕೇಟಿಂಗ್ ಕ್ಲಾಸ್ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಮ್ ಡಿಪೋನು, ಕೆನೇಡಿಯನ್ ಟೈರು ಸುತ್ತಾಡ್ಕೊಂಡ್ ಬನ್ರಿ. ನಾವೆಲ್ಲ ಹುಡುಗಿರು ಸೇರಿರ್ತೀವಲ್ಲ, ಹಂಗೆ ಫ್ರೀಯಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಮ್ಮ, ನೀವು ಪ್ರಾಕ್ಟೀಸ್ ಮಾಡಕ್ ನಾನ್ಯಾಕೆ ಹೊರಗಡೆ ಹೋಗ್ಬೇಕು ಚಳಿಲಿ? ಹಂಗಲ್ಲ, ಹುಡುಗಿರಿಗೆ ಕಂಫರ್ಟೇಬಲ್ ಆಗಲ್ಲ ಅಂತ. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ನಾನಿದ್ರೆ ಆ ಹುಡುಗಿರಿಗೆ ಯಾಕಮ್ಮ ಕಂಫರ್ಟೇಬಲ್ ಆಗಲ್ಲ? ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಜೋರಾಗಿ ಕಿರಿಸ್ತಾ ಇರ್ತೀವಿ, ನಿಮಿಗೂ ಡಿಸ್ಟರ್ಬ್ ಆಗತ್ತೆ. ಏನೋ ಬಿಡು, ಸರಿ, ಎಲ್ಲರೂ ಹೋಗಿ ಬರ್ತೀನಿ. ಇದು ಯಾರು ಬರೆದ ಕಥೆ? ಹಲೋ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತಿಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಆಂಟಿ, ಅದಕ್ಕೆ ಇಲ್ಲೇ ಬಂದ್ಬಿಟ್ವಿ. ಅದೇ ಲಕ್ಷ್ಮಿ ಹೇಳ್ತಾ ಇದ್ಲು. ಓಕೆ. ಹಲೋ ಆಂಟಿ, ಆರಾಮ? ನಾವು ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ವಿ, ತೊಂದ್ರೆ ಆಗತ್ತೆ ಅನ್ಸುತ್ತೆ ಪಾಪ. ಇಲ್ಲ ಬನ್ನಿ, ಮನೇಲಿ ನೋಡ್ಕೊಳಕ್ ಯಾರು ಇಲ್ಲ. ನಿನಗೆ ಅಜ್ಜಿ ಕತೆ ಹೇಳ್ತಾರೆ, ಹೋಗು. ಬಾಪ. ಲಕ್ಸ್ ಒಳಗಡೆ ಇದ್ದಾಳ? ಹೌದು, ಲಕ್ಷ್ಮಿ ಒಳಗಿದ್ದಾಳ. ಹಾಯ್ ಲಕ್ಸ್. ಹಾಯ್ ವಿದ್ಯಾ. ಹಾಯ್ ಕಾವ್ಯ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓ ಥ್ಯಾಂಕ್ ಯು. ನಾನಂತೂ ಫುಲ್ ಜೋಶ್ ಅಲ್ಲಿ ಇದ್ದೀನಪ್ಪ ಪಾರ್ಟಿಗೆ. ಯಾ
ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಗಣಿಗೆ ಹೇಳಿದೀನಿ ಸ್ಪೆಷಲ್ ಸ್ನಾಕ್ಸ್ ಮಾಡಿಟ್ಕೊಳಕ್ಕೆ, ಬ್ರೇಕ್ ಅಲ್ಲಿ ತಿನ್ನೋಣ ಆಯ್ತಾ? ಓಕೆ ಬನ್ನಿ. ಗುಡ್ ಐಡಿಯಾ ಮಾಡ್ಬೋದು. ಲಕ್ಷ್ಮಿ. ಒಂದ್ ನಿಮಿಷ ಆಯ್ತು, ಈಗ ಅಮ್ಮ ಕರೀತಿದ್ದಾಳೆ, ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಡಿಸ್ಕಸ್ ಮಾಡ್ತಾ ಇರಿ. ನಾನ್ ಬರ್ತೀನಿ ಆಯ್ತಾ? ಲಕ್ಷ್ಮಿ, ಏನಮ್ಮ ಕರಿತಾ ಇದೀಯಾ? ಇಷ್ಟೊತ್ತಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದೀಯಮ್ಮ. ಅಯ್ಯೋ ಅಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತಾಗತ್ತಮ್ಮ. ಎಷ್ಟೊತ್ತಿನಿಂದ ಅವನು ಹೊರಗಡೆನೆ ಇದ್ದಾನ, ಅವನು ಹೊರಗೆ ಹಾಕಿದೀಯಲ್ಲ. ಅಯ್ಯೋ ಇವತ್ತು ಒಂದಿನ ಅಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನೀನ್ ಊಟ ಮಾಡ್ಕೊಂಡು ಹೋಗಿ ಮಲ್ಕೋ ಹೋಗು, ನಂದಿನ್ನೂ ಮುಗ್ದಿಲ್ಲ. ಸರಿ ಅಮ್ಮ. ಅಮ್ಮ ಮಲ್ಕೊಂಡಿದ್ಯಾ? ಪ್ರಾಕ್ಟೀಸ್ ಎಲ್ಲ ಆಯ್ತೇನಮ್ಮ? ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಯ್ತಾ? ಆಯ್ತಮ್ಮ. ಮನೆಗೆ ಬಂದ? ಹಾ ಬರ್ತಿದಾರಮ್ಮ. ಏನಮ್ಮ ನಿಂದು ಪಾರ್ಟಿನೇ ಜಾಸ್ತಿ ಆಯ್ತಲ್ಲಮ್ಮ. ಸಂಸಾರ ಅನ್ನೋದನ್ನ ಮರ್ತೇ ಬಿಟ್ಟಿದೀಯ ನೀನು. ಸ್ವಲ್ಪ ಮನೆ ಕಡೆ ಗಮನ ಕೊಡಮ್ಮ. ಹೌದಮ್ಮ, ಸ್ವಲ್ಪ ಜಾಸ್ತಿ, ಈ ಸತಿ ಸ್ವಲ್ಪ ಜಾಸ್ತಿ ಆಯ್ತು. ಆದ್ರೆ ಅವರು ವಾರ ವಾರ ಪಾರ್ಟಿ ಫ್ರೆಂಡ್ಸ್ ಅಂತ ಹೋಗ್ತಾ ಇದ್ರು. ನಮ್ ತರ ತಿಂಗಳಿಗೆ ಒಂದ್ಸತಿ ಪ್ಲಾನ್ ಪಾರ್ಟಿ ಅಂತ ಏನ್ ಇರ್ತಾ ಇರ್ಲಿಲ್ಲ. ಅದೇನೇ ಇರ್ಲಿ, ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅಮ್ಮ. ಸಂಸಾರ ಅನ್ನೋದು 2 ಚಕ್ರದ ಬಂಡಿ ತರಮ್ಮ. ಅವನು ಒಬ್ನೇ ಎಷ್ಟು ಅಂತ ಮಾಡ್ತಾನೆ ಅಲ್ವಾ? ನೀ ಹೇಳೋದು ಸರಿನೇ. ಸರಿ ಆಗ್ಲಮ್ಮ. ಹಾ ಮಹೇಶ್. ಹಲೋ ಗಣೇಶ್, ಇವತ್ತು ನಮ್ ಗ್ಯಾಂಗ್ ಆಫ್ ಫ್ರೆಂಡ್ಸ್ ಎಲ್ಲ ತಿರುಗಿ ಸೇರ್ತಾ ಇದ್ದೀವಿ, ಒಂದು ಪಾರ್ಟಿ ಮಾಡೋಣ ಅಂತ. ಹೌದಾ? ಪಾರ್ಟಿನಾ? ಇನ್ನೊಂದು ಬರ್ಲೇಬೇಕು ಗಣೇಶ್ ನೀವು ಈ ಸತಿ. ಇಲ್ಲ ಕಣೋ, ನನಗೂ ಬ್ಯುಸಿ ಕಣೋ ಇವತ್ತು. ನಾಳೆ ಬೆಳಿಗ್ಗೆ ಇನ್ನೂ ಟೈಮ್ ಆಗುತ್ತೆ. ಒಂದು ಕೆಲಸ ಮಾಡಿ, ಸಾಯಂಕಾಲ ನಿಮ್ಗೊಂದು ಫೋನ್ ಮಾಡ್ತೀನಿ ಬಿಡಿ. ಬೇಸ್ಡ್ ಆನ್ ದಟ್ ಐ ಲೆಟ್ ಯು ನೋ. ಓಕೆ ಓಕೆ ಮಗ, ಬಾಯ್. ಏನು ಪಾರ್ಟಿನಾ? ಹೌದು, ಪಾರ್ಟಿ ಅಂತ ಯಾವುದು? ನೀವು ಹೋಗ್ಬಿಟ್ಟು ಬನ್ರಿ. ಪಾರ್ಟಿಗಾ? ಹೋಗಿ ಫ್ರೆಂಡ್ಸ್ ಭೇಟಿ ಮಾಡಿ ಬನ್ನಿ. ಮತ್ತೆ ಅಡುಗೆ ನೀವೇ ಮಾಡ್ತೀಯಾ ಮತ್ತೆ ನಾಳೆ? ನಾನು ನೋಡ್ಕೊಳ್ತೀನಿ. ತಿಂಡಿಗೆ ಮೆನು ರೆಡಿ ಇದೆ, ಅಡಿಗೆನೂ ನಾನೇ ಮಾಡ್ತೀನಿ. ಪರವಾಗಿಲ್ವಲ್ಲ. ಯಾವುದಕ್ಕೂ ಅಗ್ನಿಶಾಮಕದಕ್ಕೆ ಒಂದು ಫೋನ್ ಮಾಡಿಬಿಡ್ತೀನಿ ಬಿಡು. ಹೋಗ್ಬಿಟ್ಟು ಬನ್ರಿ ಸುಮ್ನೆ. ಅಲ್ವಾ ಅತ್ತೆ? ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ನೀನೇನಮ್ಮ ಅವ್ರ ಜೊತೆ. ಸರಿ ಬಿಡು, ಇಷ್ಟು ಹೇಳಿದ್ಮೇಲೆ ಹೋಗಿ ಬರ್ತೀನಿ ಪಾರ್ಟಿಗೆ. ಹಾಗೆ ಭಾನುವಾರ ನಿನ್ನ ಫೇವ್ರೇಟು ಮಸಾಲೆ ದೋಸೆ ಕಣೆ, ಮೈಸೂರು ಮಸಾಲೆ. ಹೌದಾ? ಮಾಡಿಬಿಡ್ತೀನಿ ಬಿಡು. ನೋಡಿದ್ರ ಸ್ನೇಹಿತರೆ, ಮನೆಯ ಜವಾಬ್ದಾರಿ ಕೇವಲ ಒಬ್ಬರದಲ್ಲ. ಗಂಡ ಹೆಂಡತಿ ಇಬ್ಬರು ಸಮಾನವಾಗಿ ಹಂಚಿಕೊಂಡಾಗ ಮಾತ್ರ ಅಲ್ಲಿ ಸಂತೋಷ ಇರುತ್ತೆ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಅಲೆಗಳು ಇದ್ದೇ ಇರ್ತವೆ. ಆದರೆ ಪ್ರೀತಿಯನ್ನು ಹಡಗು ಗಟ್ಟಿಯಾಗಿದ್ದರೆ ಆರಾಮಾಗಿ ಸಾಗಬಹುದು. ನಮ್ಮ ಸಂಸಾರ ಆನಂದ ಸಾಗರ ಕಣ್ರಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಡೈಲಾಗ್ ಮರ್ತೈತೆ? ಹಾಗೆ ಮರ್ತ್ಬಿಟ್ಟೆ. ಇವಳಿಗೆ ಸ್ಕೇಟಿಂಗ್ ಇದೆ. ಕಟ್ ಕಟ್. You never say that to me. Mommy, you never said that to me. ಅಯ್ಯೋ ಅಂದ್ರೆ ನಾನು ಆಮೇಲೆ ಕೆಳಗಿಡ್ಬೇಕಾ? ಬೇಡ ಬೇಡ, ಅದು ಕಾಫಿ ಕುಡಿಯೋದೇ ಬೇಡ. ನೀವು ಪಾತ್ರೆ ಇಲ್ಲ. ಸಿಗೋಣ, ಬಾಯ್. ಗಣೇಶನ್ ಒಂದು ಕಾಲ್ ಹಾಕೋಣ.